ನೀವು ಹೊಸದಾಗಿ ಜಿಮ್ಗೆ ಜಾಯ್ನ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಈ ವಿಡಿಯೋದಲ್ಲಿ ಒಂದು 3 ಟಿಪ್ಸ್ ತಿಳಿಸ್ತೀನಿ. 3 ಟಿಪ್ಸ್ ನೀವು ಒಂದು ಬೆಸ್ಟ್ ಜಿಮ್ ನ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಟಿಪ್ಸ್, ನೀವು ಸೆಲೆಕ್ಟ್ ಮಾಡೋಂಥ ಜಿಮ್ ನಿಮ್ಮ ಮನೆ ಸರೌಂಡ್ ಅಲ್ಲಿ ಇರಲಿ. ನನ್ನ ಫ್ರೆಂಡ್ ಆ ಏರಿಯಾದಲ್ಲಿದ್ದಾನೆ, ಈ ಏರಿಯಾದಲ್ಲಿದ್ದಾನೆ ಅಂತ ನೀವೇನಾದ್ರೂ ಜಿಮ್ಗೆ ಜಾಯ್ನ್ ಆದ್ರೆ ಅವ್ನು ಒಂದಿನ ಜಿಮ್ಗೆ ಬರ್ಲಿಲ್ಲ ಅಂದ್ರೆ ನಿಮಗೂ ಜಿಮ್ಗೆ ಹೋಗಕ್ ಮನ್ಸು ಬರಲ್ಲ. ಅವನು ಜಿಮ್ ಬಿಟ್ಟ ಅಂದ್ರೆ ನೀವು ಜಿಮ್ ಬಿಟ್ಬಿಡ್ತೀರಾ. ಮತ್ತೆ ಹೊಸ ವರ್ಷ ಬಂದ್ರೇನೆ ನಿಮ್ಗೆ ಜಿಮ್ ನೆನಪಾಗೋದು. ಅದರಿಂದ ನೀವು ಸೆಲೆಕ್ಟ್ ಮಾಡೋಂಥ ಜಿಮ್ ನಿಮ್ಮ ಮನೆಯಿಂದ 1-2 ಕಿಲೋಮೀಟರ್ ಒಳಗಡೆ ಇರೋ ರೀತಿ ನೋಡ್ಕೊಳ್ಳಿ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಬೆಸ್ಟ್. ಎರಡನೇ ಟಿಪ್ಸ್, ನೀವು ಬಿಗಿನರ್ ಆಗಿರೋದ್ರಿಂದ ಒಂದು ಟ್ರೈನರ್ ಇರುವಂತ ಜಿಮ್ ನೀವು ಜಾಯ್ನ್ ಆಗಿ. ಯಾಕಂದ್ರೆ ಜಿಮ್ ಅಲ್ಲಿ ಇರುವಂತ ಎಕ್ವಿಪ್ಮೆಂಟ್ಸ್, ಮಿಷಿನ್ಸ್ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಐಡಿಯಾ ಇಲ್ಲದೆ ನೀವೇನಾದ್ರೂ ಮಾಡಕ್ ಹೋಗಿ ಇಂಜುರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಟ್ರೈನರ್ ಇರುವಂತ ಜಿಮ್ಗೆ ಜಾಯ್ನ್ ಆಗಿ. ಮೂರನೇ ಟಿಪ್ಸ್, ನೀವು ಸೆಲೆಕ್ಟ್ ಮಾಡೋಂಥ ಜಿಮ್ ಫೀಸ್ ಬಂದು ನಿಮ್ಮ ಒಂದು ಬಜೆಟ್ ಅಲ್ಲಿ ಬರುತ್ತಾ ಅಂತ ಯೋಚನೆ ಮಾಡಿ. ಎಸ್ಪೆಷಲಿ ಇದು ಕಾಲೇಜ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ. 2-3 ತಿಂಗಳು ಪಾಕೆಟ್ ಮನಿನ ಕೂಡಿಟ್ಟು ಒಂದು ಒಳ್ಳೆ ಜಿಮ್ಗೆ ಹೋಗ್ಬೇಕಪ್ಪ ಅಂತ ಜಾಯ್ನ್ ಆಗ್ಬಿಡ್ತೀರಾ. ಇದ್ರಲ್ಲಿ ಒಳ್ಳೆ ಜಿಮ್ ಕೆಟ್ಟ ಜಿಮ್ ಅಂತ ಏನಿಲ್ಲ. ಒಂದು ಹೈ-ಫೈ ಜಿಮ್ಗೆ ಜಾಯ್ನ್ ಆಗ್ಬೇಕು ಅಂತ ಜಾಯ್ನ್ ಆಗ್ಬಿಡ್ತೀರಾ. ಒಂದು 2,000 ರೂಪಾಯಿ ಫೀಸ್ ಕಟ್ಟಿ